ಇನ್ನು ಕುರ್ಚಿ ಕದನಕ್ಕೆ ಡಿಕೆ ಬಣದಿಂದ ಟ್ವಿಸ್ಟ್. ಯತೀಂದ್ರ ಹೇಳಿಕೆಗೆ ಡಿಕೆಶಿ ಬಣ ಕೌಂಟರ್ ಸ್ಟಾರ್ಟ್ ಮಾಡಿದ್ದಾರೆ. ನಾಯಕತ್ವ ಬದಲಿಲ್ಲ ಅಂತ ಹೈಕಮಾಂಡ್ ಹೇಳಿದೆ ಅಂತ ಯತೀಂದ್ರ ಹೇಳಿದ್ರಲ್ಲಪ್ಪ. ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಈಗ ಡಿಕೆಶಿ ಬಣ ಕೆರಳಿರ್ತಕ್ಕಂಥದ್ದು. ನಾವು ಕೊಡೋಣ ಸ್ಟೇಟ್ಮೆಂಟ್. ಹಾಗಾಗಿ ಪಟ್ಟಾಭಿಷೇಕದ ದಿನಾಂಕವನ್ನು ಘೋಷಣೆ ಮಾಡಿದೆ ಡಿಕೆ ಬಣ. ಇದು ಸಿದ್ದು ಬಣಕ್ಕೆ ಕೌಂಟರ್ ಕೊಡೋ ಆಟನಾ ಅಂತಕ್ಕಂಥ ಪ್ರಶ್ನೆ ಇದೆ. ಹೈಕಮಾಂಡ್ಗೆ ಮತ್ತೆ ಭಿನ್ನಮತೀಯ ಚಟುವಟಿಕೆಯ ಸಂದೇಶ ರವಾನೆ ಆಗ್ತಾ ಇದೆಯಾ? ಅದರ ಮುಂದುವರಿದ ಭಾಗವಾಗಿ ಇಕ್ಬಾಲ್ ಹುಸೇನ್ ಅವರು ಹೇಳಿಕೆ ಕೊಟ್ರಾ ಅಂತ. ಬಟ್ ಎಲ್ಲದಕ್ಕೂ ಶುರು ಮಾಡಿದ್ದೇ ಯತೀಂದ್ರ ಸಿದ್ದರಾಮಯ್ಯ. CM DCM ಇಬ್ಬರು ಕೂಡ ಅವ್ರ ಪಾಡಿಗೆ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಕೊಂಡು ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ತೋರಿಸ್ಕೊಂಡಿದ್ರು. ಬಟ್ ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟಿಂದ ಈಗ ಇವರು ಕೆರಳಿದ್ದಾರೆ. ಆಮೇಲೆ ಇವರು ಬಣದಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ಗೆ ಅವ್ರು ಕೊಡಲಿಲ್ಲ ಅಂದರೆ ಹೇಗೆ? ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಡಿಕೆ ಬಣದ ನಾಯಕರ ಈ ಎಲ್ಲ ಹೇಳಿಕೆಗಳಿಗೆ ಮುಖ್ಯ ಕಾರಣನೇ ಯತೀಂದ್ರ. ಶುರು ಮಾಡಿದ್ದೆ ಅವರು ಅಂತ. ಅರವಿಂದ್, ಖಂಡಿತವಾಗ್ಲೂ ಹೌದು. ಯಾಕೆಂತಂದ್ರೆ ಹೈಕಮಾಂಡ್ಗೆ ಗೊತ್ತಿತ್ತು ಅಧಿವೇಶನ ಇದೆ, ಈ ವೇಳೆ ಏನಾದ್ರೂ ನಾವು ತೇಪೆ ಹಚ್ಚದೆ ಹೋದ್ರೆ ಅದು ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಂತ. ಹಾಗಾಗಿ ಇಬ್ಬರನ್ನು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿಸಿ ಅವರಿಬ್ಬರನ್ನ ಸಮಾಧಾನ ಮಾಡಿ ಒಗ್ಗಟ್ಟು ಅನ್ನುವಂತ ಕೈಯನ್ನ ಎತ್ತಿಸಿದ್ರು. ಅದಾದ ಮೇಲೆ ಅಧಿವೇಶನ ಪ್ರಾರಂಭದ ಮೊದಲ ದಿನವೇ ಯತೀಂದ್ರ ಸಿದ್ದರಾಮಯ್ಯನವರೇ ಮುಂದುವರ್ತಾರೆ ಅನ್ನೋ ಹೇಳಿಕೆನ ಏನ್ ಕೊಟ್ರು. ಇದು ಸಹಜವಾಗಿ DCM DK ಶಿವಕುಮಾರ್ ಸೇರಿದಂತೆ ಅವರ ಬಣದ ಶಾಸಕರಿಗೆ ಕೂಡ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಅದಾದ ಮೇಲೆ DK ಶಿವಕುಮಾರ್ ಅವರು ತಮ್ಮ ಆಪ್ತ ಶಾಸಕರ ಜೊತೆ ಬೆಳಗಾವಿಯಲ್ಲೇ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಬಹುಶಃ ಅಲ್ಲಿ ಎಲ್ಲಾ ತಂತ್ರಗಾರಿಕೆಗಳು ಚರ್ಚೆ ಆಗಿದೆ ಅಂತ ಅನ್ಸುತ್ತೆ. ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ರು ಕೂಡ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ಅಥವಾ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ನಾವು ಕೂಡ ಮಾತಾಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣ್ತಿದೆ. ಹಾಗಾಗಿನೇ ಇಕ್ಬಾಲ್ ಹುಸೇನ್ ಅವರು ಸದನದ ಯತೀಂದ್ರ ಸಿದ್ದರಾಮಯ್ಯನವರು ಮಾತಾಡಿದಾಗ ಕೂಡ ಕೌಂಟರ್ ಅನ್ನ ಕೊಟ್ಟಿದ್ರು. ಈಗ ಅದಕ್ಕೆ ಒಂದ್ ಹೆಜ್ಜೆ ಮುಂದೆ ಹೋಗಿ ಆಯ್ತು ನೀವ ನೋಡೇ ಬಿಡೋಣ ಅನ್ನುವಂತ ಅರ್ಥದಲ್ಲಿ ಡೇಟ್ ಅನ್ನು ಕೂಡ ಘೋಷಣೆ ಮಾಡುವ ಮೂಲಕ ಹೌದು ಗೊಂದಲಗಳಿದಾವೆ ಅನ್ನುವಂಥದ್ದು ಮತ್ತೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ಲಿ ಈಗ್ಲಾದ್ರು ಅನ್ನುವಂತ ಸಂದೇಶವನ್ನ ಕೊಡೋದಕ್ಕೆ ಏನಾದ್ರು ಈ ರೀತಿಯಾಗಿ ಮುಂದುವರಿತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಒಂದಂತೂ ಸ್ಪಷ್ಟ, ನೀವು ಹೇಳಿದಾಗೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡುವಂತ ಜೊತೆಗೆ ಸಿದ್ದರಾಮಯ್ಯನವರ ಬಣಕ್ಕೂ ಕೂಡ ಕೌಂಟರ್ ಕೊಡುವಂತ ಕೆಲಸದ ಜೊತೆಗೆ ಹೈಕಮಾಂಡ್ಗೂ ಸಂದೇಶ ಕೊಡುವಂತಹ ಪ್ರಯತ್ನವನ್ನ DCM DK ಶಿವಕುಮಾರ್ ಅವರ ಬಣ ಮಾಡ್ತಿದೆ ಅನ್ನುವಂಥದ್ದು ಮಾತ್ರ ಸ್ಪಷ್ಟವಾಗಿ ಕಾಣ್ತಿರುವಂತದ್ದು. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಒಂದು ಅರ್ಥ ಮಾಡ್ಕೊತಿಲ್ಲ ಇವರೆಲ್ಲ. ಅಕಸ್ಮಾತ್ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸ್ಬಿಟ್ರು ಅಂತ ಅನ್ಕೊಳ್ಳೋಣ, ಆಗ ಇಕ್ಬಾಲ್ ಹುಸೇನ್ ಕತೆ ಏನು? ಬಿಡ್ತಾರಾ? ಸಿದ್ದರಾಮಯ್ಯ ಬೆಂಬಲಿಗರು ಯಾವ ರೀತಿ ಟಾರ್ಚರ್ ಕೊಡ್ಬೋದೋ ಎಲ್ಲ ಕೊಟ್ಬಿಡ್ತಾರೆ.